ಜನನಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿನ್. ಇರುತ್ತೆ ಹೇಳಿ ಸರ್. ಬುಲೆಟ್ ಅಲ್ವಾ ಇತ್ತು. ಸರ್ ಶೌಕತ್ ಖಾನ್ ಅಂತ ಹೇಳ್ಬಿಟ್ಟು ಇಲ್ಲಿ ನಾನು ಫರ್ನಿಚರ್ ಅಂಗಡಿ ಮಾಡಿದ್ದೆ. ಸೋಫಾ ಸೆಟ್ ರೆಡಿ ಆಗೋದು, ಸೋಫಾ ಕಮ್ ಬೆಡ್ಡು ಅಂಥವೆಲ್ಲ ರೆಡಿ ಆಗೋದು. 70 ಲಕ್ಷ ನಾನು ಬಂಡವಾಳ ಹಾಕಿದೆ ಸರ್. ಕ್ಲೀನಾಗಿ ಸುಟ್ಟೋಗ್ಬಿಟ್ಟಿದೆ. ಯಾರೋ ಬೆಂಕಿ ಇಕ್ಕಿದ್ರು ಅಂತ ನಗರಸಭೆ ಅವ್ರು ಬೆಂಕಿ ಇಕ್ಕಿರೋದು ಈಚೆಗಡೆ. ಹಂಗಾಗಿ ಎಲ್ಲ ಒಳಗಡೆಗೆಲ್ಲ ಓಟೋಗಿ ಕ್ಲೀನಾಗಿ ಹೊಟ್ಟೋಗಿದೆ ಸರ್. ಇಲ್ಲಿ ಕೆಲಸ ಮಾಡ್ತಾ ಇಲ್ಲ ನಿಮ್ಮ ಹುಡುಗರು? ಯಾರು ಕೆಲಸ ಒಳಗಡೆ ಕೆಲಸ ಮಾಡ್ತಾ ಇದ್ರು ಸರ್. ಓಕೆ, 3 ಜನ ಕೆಲಸ ಮಾಡ್ತಾ ಇದ್ರು. ಅವರು ಸುಟ್ಟೋಗಿದ್ರೆ ಇನ್ನೇನು ನಾನೇನು ಮಾಡೋಕ್ಕಾಗ್ತಾ ಇರಲಿಲ್ಲ. ಎಲ್ಲ ಕ್ಲೀನಾಗಿ ಹೊರಟೋದು. ನಾವು ಹೇಳ್ತಾ ಇರೋದು ಒಳಗಡೆ ಕೆಲಸ ಮಾಡ್ತಾ ಇದ್ರು. ಈಚೆಗಡೆ ಬೆಂಕಿ ಇಕ್ಕಿರೋದು, ಈಚೆಗಡೆ ಬೆಂಕಿ ಇಕ್ಕಿದ್ದಾರೆ. ಅವ್ರಿಗೇನಾಗಿಲ್ಲ, ಬಚಾವ್ ಆಗಿದ್ದಾರೆ ಅವರು. ಬಚಾವ್ ಆಗಿದ್ದಾರೆ ಸರ್. ಈಚೆಗೆ ಬಂದ್ಬಿಟ್ಟು ಅವ್ರು ಓಡ್ ಬಂದಿದ್ದಾರೆ ಸರ್. ಟೋಟಲ್ ಎಷ್ಟು ಲಾಸ್ CC ಆಗಿದೆ? ಕ್ಯಾಮ್ರಲ್ಲಿ ನೋಡ್ತಾನೆ ಇದ್ದೆ, ಬಟ್ ಅದು ಬ್ಲರ್ರಾಗಿ ಕಾಣಿಸ್ತಾ ಇದೆ. ಹೊಗೆ ಎಲ್ಲ ಒಳಗಡೆ ಹೊಟ್ಟೋಗಿದೆ. ಅದು ಪೆಟ್ರೋಲ್ಗಿಂತ ಫಾಸ್ಟ್ ಹೋಗುತ್ತೆ. ಹಂಗಾಗಿ ಫಾಸ್ಟಾಗಿ ಅಂಟ್ಕೊಬಿಟ್ಟಿದೆ ಸರ್ ಎಲ್ಲ. ಸರ್ ಟೋಟಲ್ ಎಷ್ಟು ನಿಮಗೆ? 70-75 ಲಕ್ಷ ಸರ್ ನಾನು ಬಡವಲ್ಲ. ಅದು 1 ಕೋಟಿ ನನಗೆ ಸಾಲನೇ ಇದೆ ಸರ್. 1 ಕೋಟಿ ಇದೆ ಸರ್. ತಗೊಂಡ್ಬಂದು ಇಲ್ಲಿ ಹಾಕಿದ್ದೀನಿ. ಇನ್ನು ಗೌರಿಬಿಂದ್ರಿಗೆಲ್ಲ ಡಿಸ್ಪ್ಯೂಟ್ ನಾನೇ ಕೊಡ್ತಾ ಇರೋದು. ಕೊರಟಿಗೆರೆ ಕೊಡ್ತಾ ಇದ್ದೀನಿ, ತೊಂಡೆಬಾವಿ ಕೊಡ್ತಾ ಇದ್ದೀನಿ, ಇವೆಲ್ಲ ಕೊಡ್ತಾ ಇದ್ದೀನಿ. ಆದರೆ ಇಲ್ಲಿ ಕ್ಲೀನಾಗಿ ಹೊಂಟಾಯ್ತು ಸರ್. ಸರ್ ಟೋಟಲ್ ಮಾಲ್ ಹೊರಗಡೆ ಸೋಫಾ ಸೆಟ್ಟಲ್ಲಿ ಮಾಲೆಲ್ಲ ಎಷ್ಟು ಲಾಸ್ ಆಗಿದೆ ಅಂತ? ಒಂದು 75-80 ಲಕ್ಷ ಸರ್. ಇವಾಗ ರೆಡಿ ಇದ್ದ ಸೋಫಾಗಳೆಲ್ಲ ಸುಟ್ಟೋಗಿದೆ. ಒಂದು ಬುಲೆಟ್ ಗಾಡಿ ಸುಟ್ಟೋಗಿದೆ. ಒಳಗಡೆ ಇಕ್ಕಿದ್ವಿ, ಹೊಸ ಗಾಡಿ. ಇನ್ನು ತೊಗೊಂಡ್ಬಂದು 2 ತಿಂಗಳಾಗಿದೆ. ಆ ಗಾಡಿ ಸುಟ್ಟೋಗಿದೆ. ಶೌಕತ್ ಖಾನ್ ಅಂತ ಹೇಳ್ಬಿಟ್ಟು. ಯಾವರು? ಗೌರಿಬಿಂದೂರು ಸರ್. ವಿಘ್ನೇಶ್ವರ ಬಡಾವಣೆ. ಬುಲೆಟ್ ದಗ್ಧ. ಇರುತ್ತೆ ಹೇಳಿ ಸರ್. ಬುಲೆಟ್ ಅಲ್ವಾ